ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳಷ್ಟು ಹುಡುಗರು ಕೇಳ್ತಾ ಇರೋಂಥ ಕ್ವಶನ್ ಮತ್ತೊಂದು ಏನಪ್ಪ ಅಂತಂದರೆ, ಬರ್ತಾರೆ 2024-25 ಹೇಳ್ತಿದ್ದೀನಿ ನಾನು. ಓಕೆ, 2024-25 ಈಗಾಗಲೇ ಅಮೌಂಟ್ ಬಂದಿದ್ರೆ ನಮಗೆ ಬಂದಿಲ್ಲ ಯಾಕೆ ಅಂತ ಕೇಳ್ತಾಯಿದ್ರಿ. ಆ್ಯಂಡ್ ಅದೇ ರೀತಿಯಾಗಿ 2025-26 ಬಗ್ಗೆಯೂ ಕೂಡ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಅದ್ರ ಬಗ್ಗೆ ಏನೇನೆಲ್ಲ ಅಮೌಂಟ್ ಬರ್ತವೆ ಮುಂದೆ ಅಂತಂದು. ಸೊ ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ಎರಡು ಕೂಡ ಹೇಳ್ಕೊಡ್ತೀನಿ. ಮೊದಲು 2024-25 ಅಮೌಂಟ್ ಯಾವೆಲ್ಲ ಬಂದಿದ್ದು ಓಕೆ ಗೊತ್ತಿರಬೇಕು ನಿಮಗೆ. 2024-25 ಕೆಲವೊಂದಿಷ್ಟು ಅಮೌಂಟ್ಸ್ಗಳು ಬರಲಿಲ್ಲ. ಕಾರಣ ಎಷ್ಟೇ, ಈಗ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮಗೇನಂತಂದರೆ ಕೆಲವೊಂದಿಷ್ಟು ಅವರ ಯೋಜನೆಗಳ ಅನುಗುಣವಾಗಿ ನಮ್ಮ ಒಂದು ಸ್ಟೂಡೆಂಟ್ ಸ್ಕಾಲರ್ಶಿಪ್ನ ತೊಗೊಂಡ್ರಂತ ಹೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ನಿಮಗೆ ರೈತ ವಿದ್ಯಾನಿಧಿ ಅಂತ ಬರೋ ಸ್ಕಾಲರ್ಶಿಪ್ ಕಂಪ್ಲೀಟಾಗಿ ನಿಲ್. ಓಕೆ, ರೈತ ವಿದ್ಯಾನಿಧಿ ಯಾರಿಗೂ ಕೂಡ ಬರಲಿಲ್ಲ. ಓಕೆ, ಎಷ್ಟೊಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಕೂಡ 50,000 40,000 ರೂಪಾಯಿ ಬರುವಂಥದ್ದು ಕೇವಲ 8ರಿಂದ 10,000 ರೂಪಾಯಿ ತೊಗೊಂಬಂದರು. ಓಕೆ, ನಿಮ್ಗೆ ಹಳೆ ಗೊತ್ತಿದೆ, ಬಟ್ ಅವೆಲ್ಲ ಬಂದಿದ್ದಾವೆ. ಅದೇ ರೀತಿಯಾಗಿ ವಿದ್ಯಾಸಿರಿನೂ ಕೂಡ ಬಂತು. ಓಕೆ, ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅದನ್ನು ಕೂಡ ಬಂತು. ಆ್ಯಂಡ್ ಫೀ ಕನ್ಸೆಷನ್ ಕೂಡ ಬಂದಿದೆ. ಕೆಲವೊಂದಿಷ್ಟು ಹುಡುಗರಿಗೆ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡಿರಿ, ಯಾರಲ್ಲಿ ಈಗ ನರ್ಸಿಂಗ್ ಓದ್ತಾಯಿತ್ತಂದರೆ ಅಂದರೆ BSc ನರ್ಸಿಂಗ್ ಓದ್ತಾಯಿತ್ತಂದರೆ 3rd ಇಯರ್ ಮತ್ತು 4th ಇಯರ್ ಸ್ಟೂಡೆಂಟ್ಸ್ಗೆ ಯಾರಿಗೂ ಕೂಡ ಸ್ಕಾಲರ್ಶಿಪ್ ಅನ್ನೋದು ಬಂದಿಲ್ಲ. ಕಾರಣ ಎಷ್ಟೇ, ಅವ್ರಿಗೆ ಡೇಟ್ ಮುಗಿದು ಹೋಗಿತ್ತು, ವಾಪಸ್ ಅಪ್ಲಿಕೇಶನ್ ಅವ್ರಿಗೆ ಬಿಡಲಿಲ್ಲ. ಓಕೆ, ಇದೇ ಭಾಳಷ್ಟು ತೊಂದರೆ ಅನುಭವಿಸ್ತಾರೆ. ಬಟ್ ಇವ್ರನ್ನ ಬಿಟ್ಟರೆ ರಿಮೈನಿಂಗ್ ಎಲ್ಲ ಒಂದು ಕೋರ್ಸಸ್ಗಳಿಗೆ ಸ್ಕಾಲರ್ಶಿಪ್ಪು ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ತೊಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಫೀ ಕನ್ಸೆಷನ್ ಆದರೂ ಅಟ್ಲೀಸ್ಟ್ ಎಲ್ಲರಿಗೂ ಬಂದಿದೆ. ಓಕೆ, ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಬರಬೇಕಂದ್ರೆ ಒಂದಿಷ್ಟು ಎಲಿಜಿಬಿಲಿಟಿ ಇರ್ತವೆ, ಅವು ಇದ್ದರೆ ಮಾತ್ರ ಬರ್ತದೆ. ಆ್ಯಂಡ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಕೂಡ ನೀವು ಓಕೆ ನೀವು ಪೆಚ್ಡ್ ಮಾಡ್ಕೊಂಡಿರ್ಬೇಕಾಗ್ತದೆ SSB, ಹಾಗಿದ್ರೆ ಮಾತ್ರ ಅದು ಕೂಡ ಬರ್ತದೆ. ಹಂಗಿದ್ದ ಮಾಡೋರಿಗೆ ಬಂದಿದೆ. ಬಟ್ ಅದೆಲ್ಲ ಮಾಡದೇ ಇರೋರಿಗೆ ಅಟ್ಲೀಸ್ಟ್ ಫೀ ಕನ್ಸೆಷನ್ ಆದರೂ ಬಂದಿದೆ. 2024-25 ಮಾತಾಡ್ತಾ ಇದ್ದೀನಿ. ಬಟ್ ಇವಾಗ 2025-26 ಕೂಡ ಸ್ವಲ್ಪ ಮಾತಾಡ್ಬಿಡೋಣ. ಓಕೆ, ಇನ್ಮೇಲೆ ಯಾರೆಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ತಿರೋ ಅಥವಾ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರು ಯಾವೆಲ್ಲ ಬರ್ತವೆ ಯಾವೆಲ್ಲ ಇಲ್ಲ ಅದನ್ನು ಕೂಡ ಮಾತಾಡ್ತೀನಿ. ಓಕೆ, ಈಗ ಡಿಸೆಂಬರ್ 20 ಬಿಫೋರ್, ಓಕೆ, ಯಾರೆಲ್ಲ ಡಿಸೆಂಬರ್ 20 ಬಿಫೋರ್ ಯಾರೆಲ್ಲ ಹಾಕಿದ್ರು, ನೀವೇನಾದರೂ ಫುಡ್ ಆ್ಯಂಡ್ ಅಕಾಮಿಡೇಷನ್ ಮತ್ತು ಕೆಲವೊಂದಿಷ್ಟು ರೈತ ವಿದ್ಯಾನಿಧಿ ಮತ್ತು ಬೇರೆ ಒಂದು ಕೋರ್ಸಸ್ಗಳಿಗೆ ಬೇರೆ ಒಂದು ಏನಾದರೂ ಸ್ಕಾಲರ್ಶಿಪ್ಗೆ ನೀವೇನಾದರೂ ಎಲಿಜಿಬಿಲಿಟಿ ಇತ್ತಂದರೆ ನಿಮಗೆ ಖಂಡಿತವಾಗಿ 2025 ನಿಮಗೆ ಸ್ಕಾಲರ್ಶಿಪ್ ಬರ್ತವೆ. ಆಫ್ಟರ್ ಡಿಸೆಂಬರ್ 20 ಮೇಲ್ಗಡೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಿದ್ರು ನಿಮಗೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಬರಲ್ಲ. ಅವರು ಮೆನ್ಷನ್ ಮಾಡಿದರೆ ಕ್ಲಿಯರಾಗಿ ನಿಮ್ಗೇನಪ್ಪ ಅಂತಂದರೆ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅಂದರೆ ಇವಾಗ ಲಾಸ್ಟ್ ಡೇಟ್ ಏನಿದೆ ನೋಡಿರಿ ಅಂತಂದರೆ ಫೆಬ್ರವರಿ 15 ಕೂಡ ಯಾರೆಲ್ಲ PUC ಆಯಿತು, ITI, ಡಿಪ್ಲೊಮಾ ಮತ್ತು BA, BCom, BSc ಮತ್ತು ಈ UG ಕೋರ್ಸಸ್ಸಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ ಆಗಿರ್ಬೋದು ಮತ್ತು PG ಕೋರ್ಸಸ್ಸು. ಓಕೆ, ಪ್ರೊಫೆಷ್ನಲ್ ಇಂಜಿನಿಯರಿಂಗ್, ನರ್ಸಿಂಗ್, B.Pharma, ಫಾರ್ಮಡಿ, ಅಗ್ರಿಕಲ್ಚರು, ವೆಟರ್ನರಿ ಮತ್ತು ಈಗ MBBS, ಆಯುಷ್ ಮತ್ತು ಡೆಂಟಲ್, ಈ ಎಲ್ಲ ಒಂದು ಪ್ರೊಫೆಷ್ನಲ್ ಕೋರ್ಸಸ್ UG ಮತ್ತು PG ಅವ್ರಿಗೆ ಬಿಫೋರ್. ಓಕೆ, ಇನ್ಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಿದ್ರು ನೋಡ್ರಿ, ನಿಮಗೆ ಓನ್ಲಿ ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗಿದೆ ಅಂತಂದು ಅವ್ರು ಮೆನ್ಷನ್ ಮಾಡಿದ್ದಾರೆ, ತಿಳ್ಕೊಬೇಕು. ಅಂದರೆ ನಿಮಗೆ ಇಲ್ಲಿ ಈಗಾಗಲೇ ಯಾರೆಲ್ಲ 2025-26 ಎಷ್ಟೋ ಹುಡುಗರು ನೋಡಿದ್ದೀನಿ ನಾನು, ಅವ್ರಿಗೆ ಏನಪ್ಪ ಅಂತಂದರೆ ಈಗ ವಿದ್ಯಾಸಿರಿ ಅಮೌಂಟ್ ಬಂದೇ ಬಿಟ್ಟಿದೆ. ಓಕೆ, ಅಂದರೆ ಯಾರೆಲ್ಲ ಡಿಸೆಂಬರ್ 20 ಬಿಫೋರ್ ಯಾರು ಹಾಕಿದ್ರು ನೋಡ್ರಿ, ಈಗಾಗಲೇ ವಿದ್ಯಾಸಿರಿ ಅಮೌಂಟ್ ಬಂದುಬಿಟ್ಟಿದೆ, ಅದು ಆಗಲೇ 2025 ಬಟ್ ಇನ್ಮೇಲೆ ಯಾರೆಲ್ಲ ಹಾಕ್ತಿರೋ ನೋಡ್ರಿ ನಿಮಗೆ ವಿದ್ಯಾಸಿರಿಗೆ ಕನ್ಸಿಡರ್ ಮಾಡಲ್ಲ, ಓನ್ಲಿ ಶುಲ್ಕ ಮರುಪಾವತಿಗೆ. ಸೊ ಏನೇ ಆಗಲಿ ಅಷ್ಟಾದರೂ ಬರ್ತದಲ್ವ, ಅದನ್ನೂ ಕೂಡ ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾಕಂದರೆ ಈ ವರ್ಷ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ಪು ಕೊಡ್ತಾ ಇದ್ದಾರೆ. ಇದೊಂದು ಗುಡ್ ನ್ಯೂಸ್. ಏನೇ ಆಗಲಿ ಬೇಗನೆ ಅಮೌಂಟ್ ಕಳಿಸ್ತಾ ಇದ್ದಾರೆ, ಹಣನೂ ಕೂಡ ಮಂಜೂರಾಗಿದೆ. ಸೊ ಹಂಗಾಗಿಬಿಟ್ಟು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕ್ರಿ. ಇನ್ ಕೇಸ್ USN ನಂಬರ್ ಬಂದಿಲ್ಲ ಅಂತಂದರೆ ನಿಮ್ಗೆ ಈಗ ಇಂಜಿನಿಯರ್ಗೆ ಹೋದ್ರೆ ನಿಮ್ಗೆ ಹಾಲ್ ಟಿಕೆಟಲ್ಲೇ ಬರ್ತದೆ. ಹಾಲ್ ಟಿಕೆಟ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿರೋ ರಿಮೈನಿಂಗ್ ಸ್ಟೂಡೆಂಟ್ಸ್ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಕಾಲೇಜಲ್ಲೇ ಕೊಟ್ಟಿರ್ತಾರೆ, ನೋಡಿಕೊಂಡು USN ನಂಬರ್ ತೊಗೊಂಡು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇದಿಷ್ಟು ನಿಮಗೆ ಹೇಳ್ಬೇಕಂತ ಇನ್ಫಾರ್ಮೇಷನು. ಯಾಕಂದರೆ ಯಾವ್ಯಾವ ಅಮೌಂಟ್ ಬರುತ್ತೆ ಅಂತ 2024-25 ಏನಪ್ಪ ಅಂದರೆ ಹೇಳಿದೆ. ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ನೀಲ್ ಮಾಡಿದ್ರು, ಅವ್ರು ಹೇಳ್ದಂಗೆ ಅವ್ರಿಗೆ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಗಳು ಬೇಕಿತ್ತು. ಬಟ್ ಈ ವರ್ಷ ಏನೋ ಅಡ್ಜಸ್ಟ್ ಮಾಡಿದ್ರೆ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಏನೋ ಮಾಡಿ ಅಮೌಂಟ್ ಎಲ್ಲ ಜಾಸ್ತಿ ಮಾಡಿ ಹುಡುಗರೆಲ್ಲನೂ ಕೂಡ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಬಟ್ ಇನ್ಮೇಲೆ ಹಾಕೋರಿಗೆ ಮಾತ್ರ ಫೀ ಅಂದರೆ ಶುಲ್ಕ ಮರುಪಾವತಿ ಮಾತ್ರ ಬರ್ತದೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್. ಏನಾದರೂ ಮತ್ತೆ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನ್ ಹಾಕಿರಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.